ಯಾವ ನರೇಂದ್ರ ಮೋದಿಯವರ ಬಗ್ಗೆ ಅವತ್ತು ಬಿ ಟೀಮ್ ಅಂತ ಹೇಳಿದ್ರು ದೇವೇಗೌಡರನ್ನ, ಅದೇ ದೇವೇಗೌಡ ಯಾವ ಬಿ ಟೀಮ್ ಅಂತ ಹೇಳದಂತ ಭಾರತೀಯ ಜನತಾ ಪಾರ್ಟಿ ಜೊತೆಗೆ NDAನಲ್ಲಿ ಪಾಲುದಾರರಾಗಿ ನಾವು ಅಧಿಕಾರವನ್ನು ನಡೆಸ್ಕೊಳ್ತಾ ಇದ್ದೀವಿ. ಈ ಜಿಲ್ಲೆಗೆ ಇನ್ನೂ ಆಗಬೇಕಾದ ಕೆಲಸ ಬಹಳ ಇದೆ. ನನಗೆ ಸಮಾಧಾನ ಇಲ್ಲ. ನಾನು ಇನ್ನು ಎಷ್ಟು ವರ್ಷ ಬದುಕಿರ್ತೇನೋ ಅಷ್ಟು ದಿನದೊಳಗೆ ನನ್ನ ಮನಸ್ಸಿನಲ್ಲಿ ಈ ಜಿಲ್ಲೆಯ ಪ್ರತಿಯೊಂದು ಕುಟುಂಬಕ್ಕೆ ಆರ್ಥಿಕವಾದ ಶಕ್ತಿಯನ್ನ ತುಂಬಲೇಬೇಕು ಈ ಒಂದು ಪ್ರತಿಜ್ಞೆ ಮಾಡಿದ್ದೀನಿ. ಯಾವ ಮೆಗಾ ಡೈರಿ ಆಗ್ತಾ ಇದೆಯೋ 900 ಕೋಟಿ ರೂಪಾಯಿ ಮೆಗಾ ಡೈರಿ, ನರೇಂದ್ರ ಮೋದಿ ಅವರು ಬರಬೇಕು. ಇದಕ್ಕಿಂತ ಇನ್ನೂ ಒಂದು ಪಟ್ಟು ಹೆಚ್ಚು ಸಭೆ ಸೇರಬೇಕು. ಅವತ್ತು ಅವ್ರ ಕೈಲೇ ಇನಾಗ್ರೇಟ್ ಮಾಡಿದ್ರು. ಯಾವ ನರೇಂದ್ರ ಮೋದಿ ಅವರು ಅವ್ರದ್ದು ರಾಹುಲ್ ಗಾಂಧಿ ಹೇಳ್ತಾರೆ, ನರೇಂದ್ರ ಮೋದಿ ಫೈನಾನ್ಸ್ ಈಸ್ ಡೆಡ್. ಏನಪ್ಪ ಹೇಳೋದು? ನರೇಂದ್ರ ಮೋದಿಯವರ ಆರ್ಥಿಕ ಸುಧಾರಣೆ ಸತ್ತು ಹೋಗಿದೆ. ಅಬ್ಬ, ಯಾರು? ರಾಹುಲ್ ಗಾಂಧಿ. ಒಂದು ಕಡೆ ವೋಟ್ ಚೋರಿ ಹೇಳಿ 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 ಬಿಹಾರದಲ್ಲಿ 6 ಸೀಟ್ ಬಂತು. ಆ ವೋಟ್ ಚೋರಿ ಹೇಳಿ ಹೇಳಿ 6 ಸೀಟ್. 6 ಸೀಟ್ ಅಂದ್ರೆ 6 ಸೀಟ್ ಇವತ್ತಾಗಲೇ ಅವ್ರು NDA ಕೊಟ್ಟವ್ರು. 3 ರಾಜ್ಯದಲ್ಲಿ ಕಾಂಗ್ರೆಸ್, 3 ರಾಜ್ಯ. ಇಲ್ಲಿ ಹೇಗೆ ನಡೀತಾ ಇದೆ? ಪ್ರೈಸ್ ರೇವಣ್ಣವರು ಅರೆಸ್ಟ್ ಮಾಡಿದವ್ರಿಗೆ, ಅವ್ರ ಕುಟುಂಬದವರು ಅರೆಸ್ಟ್ ಮಾಡಿದವ್ರಿಗೆ ಪ್ರೈಸ್ ಹೇಳ. ಎಲ್ಲೆಲ್ಲಿ ಯಾವ್ಯಾವ ಜಿಲ್ಲೆಯಲ್ಲಿ ಏನು ನಡೆದಿದೆ ಹೇಳ. ಈ ಬಾಯಿನ ಹೊಲಸು ಮಾಡ್ಕೊಳ್ಳೋದು. ಇಡೀ ರಾಜ್ಯದಲ್ಲಿ ಏನೇನು ನಡೆದಿದೆ ನಾನು ಹೇಳಬಲ್ಲೆ. ಆದರೆ ಒಂದು, ನಾನು ನಿಮಗೆ ಏನು ಕೊಡುವ ಶಕ್ತಿ ಇಲ್ಲ. ಹೌದು, ಇಲ್ಲಿ ನಮ್ಮ ಹೆಣ್ಣುಮಗಳು ಭಾಷಣ ಮಾಡೋದು, ಇವರಿಗೆ ರಿಸರ್ವೇಶನ್ ಕೊಟ್ಟರೆ ಕೂತಿದ್ದೀನಿ. ಜಿಲ್ಲಾ ಪಂಚಾಯತಿಗೆ, ತಾಲೂಕ್ ಪಂಚಾಯತಿಗೆ, ಗ್ರಾಮ ಪಂಚಾಯತಿಗೆ, ನಗರಸಭೆಗೆ, ನಗರ ಪಾಲಿಕೆ 33% ರಿಸರ್ವೇಶನ್ ಕೊಟ್ಟಿದ್ದು ಇಡೀ ಹಿಂದೂಸ್ತಾನದಲ್ಲಿ ದೇವೇಗೌಡ. ಜಾತಿಯ ವಿಂಗಡಣೆ ಮಾಡಿಕೊಟ್ಟಿರು. ಯಾವ ಜಾತಿಯವರಿಗೂ ಅನ್ಯಾಯ ಆಗಬಾರ್ದು. ಈ ಜಿಲ್ಲೆಯಲ್ಲಿ ಸುಮಾರು 8 ಜನಕ್ಕೆ MLCಗಳು ಬೇಲೂರಲ್ಲಿ, ಸಕಲೇಶಪುರದಲ್ಲಿ, ಹೊಳೆನರಸೀಪುರದಲ್ಲಿ, ಹಾಸನದಲ್ಲಿ 6 ಜನ ರಾಜ್ಯಸಭಾ ಮೆಂಬರು ಸೇರಿ ಹಾಸನ ಜಿಲ್ಲೆಯಲ್ಲಿ ಕುರುಬರಿಗೆ ಕೊಟ್ಟೆ, ಲಿಂಗಾಯತರಿಗೆ ಕೊಟ್ಟೆ. ಯಾವುದೇ ಸಮಾಜ ಬಿಟ್ಟೆ ಅಂತ ಇಲ್ಲ. ಮುಸಲ್ಮಾನ್ ಬಂಧುಗೆ ನಮ್ಮ ಹಾಸನದ ಡೆವಲಪ್ಮೆಂಟ್ ಅಧ್ಯಕ್ಷ ಮಾಡಿದ್ವಿ. ಇಲ್ಲೊಬ್ಬ ಅಕ್ಬರ್ ಬಂದಿರ್ಬೇಕು. ಯಾವ ಸಮಾಜಕ್ಕೆ ಅನ್ಯಾಯ ಮಾಡಿ? ದಯಮಾಡಿ ತಪ್ಪು ತಿಳ್ಕೋಬೇಡಿ. ಒಳ ಮೀಸಲಾತಿ ಬಗ್ಗೆ ಇವತ್ತು ಒಂದು ಲೇಖನ ನೋಡಿದೆ ನಾನು. ಒಳ ಮೀಸಲಾತಿ ಬಗ್ಗೆ, ಆ ಒಳ ಮೀಸಲಾತಿನಲ್ಲಿ ಹೇಗೆ ಅದನ್ನು ವಿಂಗಡಣೆ ಮಾಡಬೇಕು ಅನ್ನೋದ್ರ ಬಗ್ಗೆ ನಾನು ಈಗಿನ ಮುಖ್ಯಮಂತ್ರಿಗಳಿರ್ಬೋದು,
ಹಿಂದೆ ಡೆಪ್ಟಿ ಸಿ ಎಂ ಆಗಿದ್ರು, ಪತ್ರ ಬರೆದಿದ್ದಾರೆ. ಯಾವ ಅಂಬೇಡ್ಕರ್ ಅವರು 15% SCಗೆ, 3% STಗೆ. ನಾನು ಲೋಕೋಪಯೋಗಿ ಮಂತ್ರಿ ಆದಾಗ 15ರಿಂದ 18% SCಗೆ, SCಗೆ 3ರಿಂದ 5%, 23% ರಿಸರ್ವೇಷನ್ ಕೊಡಬೇಕು ಅಂತ ಹೇಳಿ ತೀರ್ಮಾನ ಮಾಡಿದ್ದು ಹರಿಜನ ಗಿರಿಜನರಿಗೆ ದೇವೇಗೌಡ. ನಾಯಿಕ ಸಮಾಜದವ್ರಿಗೆ ರಿಸರ್ವೇಷನ್ ತಂದಿದ್ದು ದೇವೇಗೌಡ. ನಾನು ತುಂಬ ಮಾತನಾಡ್ಬೋದು, ದಯಮಾಡಿ ಎನ್ನಿಂದ ಭಾವನೆ ಮಾಡಬೇಡಿ. ನಾನು ಭಾಷಣವನ್ನು ಮುಗಿಸೋದಕ್ಕಿಂತ ಮುಂಚೆ ಈ ಜಿಲ್ಲೆಯಲ್ಲಿ 2 ಸಮಾವೇಶ ನಮ್ಮ ಎದುರಾಳಿಗಳು, ಈ ಯಾರು ಆಡಳಿತ ನಡೆಸ್ತಾ ಇದ್ದಾರೋ ಆ ಮಹಾನುಭಾವರು 2 ಜಿಲ್ಲೆ 2 ಸಭೆ ಮಾಡಿ ಇಲ್ಲಿ ಹಾಸನ ಜಿಲ್ಲೆಯಲ್ಲಿ JDSನ ಸಂಪೂರ್ಣವಾಗಿ ನಾಶ ಮಾಡ್ತೀವಿ ಅಂತ ಏನು ಬಂದರೋ ಅವರಿಗೆ ಉತ್ತರ ಕೊಟ್ಟಿದ್ದೀರಿ. ಇವತ್ತು ನೀವು ಉತ್ತರ ಕೊಟ್ಟಿದ್ದೀರಿ. ನಾನು ಕೊನೆಯದಾಗಿ ನನ್ನ ಆಸೆ, ಮೋದಿಯವ್ರನ್ನ ಕರೆಸಿ 18 MPಗಳು ಭಾರತೀಯ ಜನತಾ ಪಾರ್ಟಿ JD 18 MPಗಳನ್ನು ಈ ವೇದಿಕೆ ಮೇಲೆ ಕೂರಿಸಿ, ಯಾವ IIT ನನ್ನ ಕುಮಾರಣ್ಣವ್ರ ಕಾಲದಲ್ಲಿ ಅವರ ಆಸೆಯಿಂದ ಮಾಡಿದ್ರು 2006 ಅಥವಾ 2007, ಅದನ್ನು ಕಾರ್ಯಗತ ಮಾಡುವ ಒಂದು ಸಂಕಲ್ಪ ಮಾಡಿದ್ದೇನೆ. ಅದೇ ಸಂದರ್ಭದಲ್ಲಿ ಈ ಏರ್ಪೋರ್ಟನ್ನು ಕೂಡ ಇನಾಗ್ರೇಟ್ ಮಾಡಿಸ್ತಕ್ಕಂಥ ಕೆಲಸ ಮಾಡ್ತಾನೆ. ಜೊತೆಗೆ ಕುಮಾರಣ್ಣವರು ಹಲವಾರು ಯೋಜನೆಗಳನ್ನು ಇಟ್ಕೊಂಡಿದ್ದಾರೆ. ಇಂಡಸ್ಟ್ರಿಯಲ್ ಕ್ಲಸ್ಟರ್ಸ್ ಅಂತ ಹೇಳಿ, ಭದ್ರಾವತಿ ಐರನ್ ಸ್ಟೀಲ್ ವರ್ಕ್ಸ್, ಹೀಗೆ ನಾನಾ ಯೋಜನೆಗಳನ್ನು ಇಟ್ಕೊಂಡಿದ್ದಾರೆ. HMT ಫ್ಯಾಕ್ಟ್ರಿ ಅವ್ರಿಗೆ ಮಾತನಾಡ್ತಾರೆ. ಈ ರಾಜ್ಯದಲ್ಲಿ ಅವ್ರ ಕೆಲಸ ಮಾಡಲಿಕ್ಕೆ ಸಹಕಾರ ಕೊಡುವ ಔದಾರ್ಯವನ್ನ ಈ ಸರ್ಕಾರ ಈಗಲಾದರೂ ತೋರಿಸ್ಲಿ ಅಂತ ಹೇಳಿ ನಾನು ವಿನಂತಿ ಮಾಡಿ ನಿಮ್ಮೆಲ್ಲರಿಗೆ ಮತ್ತೊಮ್ಮೆ ನಾನು ಅನಂತಾನಂತ ನಮಸ್ಕಾರ.